ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೋತೃಗಳಿಗೆ ಶ್ರೀ ವಸಿಷ್ಠ ಮಹರ್ಷಿ ವಿರಚಿತ ಹಾಗೂ ಶ್ರೀ ವಾಲ್ಮೀಕಿ ಮಹರ್ಷಿ ಪ್ರೋಕ್ತ ದೇವುಡು ಅವರಿಂದ ಕನ್ನಡಿಸಲ್ಪಟ್ಟಿರುವ ಯೋಗ ವಾಸಿಷ್ಠದ ಮುಮುಕ್ಷು ವ್ಯವಹಾರ ಪ್ರಕರಣದಲ್ಲಿ ಗ್ರಂಥ ಸಂಖ್ಯಾದಿ ನಿರೂಪಣ ಎಂಬ 17ನೆಯ ಸರ್ಗಕ್ಕೆ ಸ್ವಾಗತ. ಈವರೆಗಿನ ವಾಸಿಷ್ಠ ರಾಮಾಯಣ ಅಥವಾ ಯೋಗ ವಾಸಿಷ್ಠದಲ್ಲಿ ಆರಂಭದಲ್ಲಿ ವೈರಾಗ್ಯ ಪ್ರಕರಣದಲ್ಲಿ ಶ್ರೀರಾಮನು ತನಗೆ ಯಾವ ಕಾರಣದಿಂದ ಖಿನ್ನತೆ ಉಂಟಾಗಿದೆ, ಆ ಖಿನ್ನತೆಗೆ ಮೂಲವಾದಂತಹ ವೈರಾಗ್ಯದ ಕುರಿತಾಗಿ, ಅಂದರೆ ಪ್ರಪಂಚದಲ್ಲಿ ಅಹಂಕಾರ, ಭೋಗ, ನಾರಿ ಸುಖ ಇವುಗಳನ್ನು ಅನವಶ್ಯಕವಾಗಿ ಅವೆಲ್ಲವೂ ನಶ್ವರ ಎಂದು ತಿಳಿದೂ ಕೂಡ ಮನುಷ್ಯನು ಏಕೆ ಹಿಂಬಾಲಿಸುತ್ತಿದ್ದಾನೆ, ಆತ ಏಕೆ ಆತ್ಮಜ್ಞಾನವನ್ನು ಪಡೆಯಲು ಹೋಗುತ್ತಿಲ್ಲ ಎಂಬುದನ್ನು ಅರಿತವನಾಗಿ ಆ ಕಾರಣದಿಂದಾಗಿ ನಿರಾಶನಾಗಿ ತನ್ನಲ್ಲಿ ಖಿನ್ನತೆ ಆವರಿಸಿರುವುದನ್ನು ವಸಿಷ್ಠ ವಿಶ್ವಾಮಿತ್ರರ ಎದುರಿಗೆ ಹೇಳಿಕೊಳ್ಳುತ್ತಾನೆ. ಆಗ ವಿಶ್ವಾಮಿತ್ರರೇ ಸ್ವತಃ ನಿಮ್ಮ ಕುಲಗುರುಗಳಾದ ವಸಿಷ್ಠರು ಬ್ರಹ್ಮನಿಂದಲೇ ಆತ್ಮಜ್ಞಾನವನ್ನು ಪಡೆದವರು, ಅವರೇ ನಿನಗೆ ಯೋಗ್ಯವಾದ ಜ್ಞಾನವನ್ನು ಕೊಟ್ಟು ನಿನ್ನ ಮನಸ್ಸನ್ನು ಸ್ವಸ್ಥ ಸ್ಥಿತಿಗೆ ತರುತ್ತಾರೆ ಎಂದು ಹೇಳಿರುವರು. ಆ ಕಾರಣದಿಂದ ವಸಿಷ್ಠರು ಹಲವು ವಿಚಾರಗಳನ್ನು ನಿರೂಪಿಸುತ್ತಾ ಸ್ವಸ್ಥ ಮನಸ್ಸನ್ನು ಹೇಗೆ ಪಡೆಯಬೇಕು, ಅದಕ್ಕೆ ಮೂಲದಲ್ಲಿ ಅದನ್ನು ಪುರುಷ ಪ್ರಯತ್ನದಿಂದಲೇ ಪಡೆಯಬೇಕೇ ಹೊರತು ಅನವಶ್ಯಕವಾಗಿ ದೈವ ಎಂದು ನಂಬಿ ಮೂಢನಂಬಿಕೆಯಿಂದ ಕೋರಬಾರದು. ಆ ಮೌಢ್ಯವನ್ನು ಕೈಬಿಟ್ಟು ಹೇಗೋ ಅದು ಪರಿಹಾರವಾಗುತ್ತದೆ ಎಂಬುದನ್ನು ಕೈಬಿಟ್ಟು ಪ್ರಯತ್ನದಿಂದ ಅದನ್ನು ಸಾಧಿಸಬೇಕು. ಯಾವುದನ್ನು ಎಂದರೆ ಸ್ವಸ್ಥ ಮನಸ್ಸನ್ನು ಹೊಂದುವುದು ಹೇಗೆ, ಸ್ವಸ್ಥ ಮನಸ್ಸಿನಿಂದ ದುಃಖಗಳು ನಿವಾರಣೆಯಾಗುತ್ತವೆ, ಆ ಶ್ರಮದಿಂದಾಗಿ ಮನಸ್ಸಿನಲ್ಲಿ ಶಾಂತಿ ನೆಲೆಸುತ್ತದೆ, ಆ ಶಾಂತಿ ನೆಲೆಸುವಿಕೆಯಿಂದ ಎಲ್ಲ ದುಃಖಗಳು ನಾಶವಾಗುತ್ತವೆ, ದುಃಖಗಳು ನಾಶವಾದಾಗ ಸಂತೋಷ ಉಂಟಾಗುತ್ತದೆ. ಈ ಸ್ವಸ್ಥ ಸಂತೋಷಭರಿತವಾದ ಸಮೃದ್ಧ ಮನಸ್ಸಿನಲ್ಲಿ ಸಾಧು ಸತ್ಪುರುಷರ ಸಂಘದಿಂದ ಸದ್ವಿಚಾರವನ್ನು ಮಾಡಬೇಕು. ಇವೆಲ್ಲವನ್ನು ಹೇಳಿಕೊಂಡು ಬಂದಿದ್ದಾರೆ. ಈಗ ಈ ಯೋಗ ವಾಸಿಷ್ಠದ ಈ ಒಂದು ಪ್ರಕರಣ, ಗ್ರಂಥ ಸಂಖ್ಯಾದಿ ನಿರೂಪಣ ಪ್ರಕರಣದಲ್ಲಿ ವಸಿಷ್ಠರು ಯೋಗ ವಾಸಿಷ್ಠದ ಎಲ್ಲ ವಿಚಾರಗಳನ್ನು ಮೊದಲಿನಿಂದ ಕೊನೆಯ ತನಕ ಯಾವ ವಿಚಾರಗಳನ್ನು ನಿರೂಪಿಸಲಿರುವರು ಎಂಬುದನ್ನು ಹೇಳಲಿದ್ದಾರೆ. ವಸಿಷ್ಠರು ಹೇಳುತ್ತಾರೆ, ಎಲೆ ರಾಘವ, ಯಾವ ಮಹಾತ್ಮನು ಹೀಗೆ ತನ್ನೊಳಗೆ ವಿವೇಕವನ್ನು ಸಂಪಾದಿಸಿಕೊಂಡಿರುವನೋ ಅವನು ರಾಜನೀತಿಯನ್ನು ಕೇಳುವುದಕ್ಕೆ ರಾಜನೇ ಅರ್ಹನಾಗಿರುವಂತೆ ಅಂತಹ ಸ್ವಸ್ಥ ಮನಸ್ಕನಾದ ವಿವೇಕಿಯಾದವನು ಜ್ಞಾನಶಾಸ್ತ್ರ ವಾಕ್ಕುಗಳನ್ನು ಕೇಳಲು ಅರ್ಹನಾಗುವನು. ಮಳೆಯೆಲ್ಲ ಕಳೆದು ನಿರ್ಮಲವಾಗಿರುವ ಆಕಾಶವು ನಿರ್ಮಲನಾದ ಶರಶ್ಚಂದ್ರನಿಗೆ ಯೋಗ್ಯವಾಗುವಂತೆ ಜಡರ ಸಂಘವನ್ನು ಬಿಟ್ಟು ಶುದ್ಧನಾಗಿರುವ ಮಹಾಮತಿಯೇ ಶುದ್ಧವಾದ ಈ ವಿಚಾರಕ್ಕೆ ಯೋಗ್ಯನು. ನೀನು ಸಂಪೂರ್ಣವಾಗಿರುವ ಗುಣಸಂಪತ್ತಿನಿಂದ ಕೂಡಿದವನು, ಅದರಿಂದ ಮನಸ್ಸಿನ ಮೋಹವನ್ನು ಕಳೆಯುವ ಈ ವಚನವನ್ನು ನಾನು ಹೇಳುವೆನು ಕೇಳು. ಯಾವನ ಪುಣ್ಯವೆಂಬ ಕಲ್ಪವೃಕ್ಷವು ಫಲವನ್ನು ಬಿಟ್ಟು ಭಾರದಿಂದ ಬಗ್ಗಿರುವುದೋ ಅಂಥವನಿಗೆ ಮೋಕ್ಷವೆಂಬ ಸಂಪೂರ್ಣ ಫಲವು ಸಿಕ್ಕುವುದಕ್ಕಾಗಿ ಈ ಗ್ರಂಥವನ್ನು ಕೇಳಬೇಕು ಎಂಬ ಆಸೆಯುಂಟಾಗುವುದು. ಪಾವನಗಳು ಗಂಭೀರಗಳು ಆಗಿ ಉತ್ತಮವಾದ ತತ್ವಜ್ಞಾನವನ್ನು ಕೊಡುವ ಈ ವೇದಾಂತ ವಾಕ್ಯಗಳನ್ನು ಕೇಳಿ ಸದ್ಗತಿಯನ್ನು ಪಡೆಯಲು ಯೋಗ್ಯನೇ ಪಾತ್ರನೇ ಹೊರತು ಅಯೋಗ್ಯನಲ್ಲ. ಈ ಗ್ರಂಥಕ್ಕೆ ಮೋಕ್ಷೋಪಾಯವೆಂದು ಹೆಸರು. ಇದರಲ್ಲಿ ಅತಿ ಸಾರಭೂತವಾದ ವಿಷಯಗಳೇ ಇರುವವು. 32,000 ಗ್ರಂಥಗಳುಳ್ಳ ಇದನ್ನು ತಿಳಿಯದೆ ಹೋದ ಆದರೆ ಮೋಕ್ಷವು ತಿಳಿದುದೇ ಆದರೆ ಯೋಗ್ಯವಾಗಿ ತಿಳಿದುದೇ ಆದರೆ ಮೋಕ್ಷವು ಲಭಿಸುವುದು. ದೀಪವು ಉರಿಯುತ್ತಿರುವಾಗ ಎಚ್ಚರವಾದವನಿಗೆ ಅವನಿಚ್ಛೆಯಿಲ್ಲದಿದ್ದರೂ ಕಣ್ಣು ನೋಡುವಂತೆ ಇದನ್ನು ತಿಳಿದವನಿಗೆ, ಅಂದರೆ ಈ ಮೋಕ್ಷ ಗ್ರಂಥವನ್ನು ತಿಳಿದವನಿಗೆ, ಜ್ಞಾನ ಸಂಹಿತೆಯನ್ನು ತಿಳಿದವನಿಗೆ ಅವನ ಇಚ್ಛೆ ಇಲ್ಲದೆ ಮೋಕ್ಷವು ಆಗುವುದು. ತಾನೇ ಓದಿ ತಿಳಿದುಕೊಂಡರೂ ಓದಿಸಿ ಕೇಳಿದರೂ ಕೂಡ ಗಂಗಾ ನದಿಯಂತೆ ಇದು ಕೂಡಲೇ ಭ್ರಾಂತಿಯನ್ನು ಶಾಂತಿಗೊಳಿಸಿ ಮೋಕ್ಷ ಸುಖವನ್ನು ಕೊಡುವುದು. ಹಗ್ಗವನ್ನು ನೋಡಿ ಹಾವೆಂದಾಗ ಉಂಟಾದ ಭ್ರಾಂತಿಯು ಚೆನ್ನಾಗಿ ನೋಡಿದರೆ ನಾಶವಾಗುವಂತೆ ಈ ಗ್ರಂಥವನ್ನು ನೋಡುವುದರಿಂದ ಸಂಸಾರ ದುಃಖವು ಶಾಂತಿ ಹೊಂದುವುದು. ಯುಕ್ತಿಯುಕ್ತವಾಗಿರುವ ಅರ್ಥಗಳಿಂದಲೂ ಸಾರವಾದ ದೃಷ್ಟಾಂತಗಳಿಂದಲೂ ಕೂಡಿರುವ ಈ ಗ್ರಂಥದಲ್ಲಿ ಬೇರೆ ಬೇರೆಯಾಗಿ 6 ಪ್ರಕರಣಗಳಿರುವವು. ಮೊದಲನೆಯದು ವೈರಾಗ್ಯ ಪ್ರಕರಣವು. ಇದು ಕೇಳಿದರೆ ನೀರೆರೆದರೆ ಮಹಾತರುವು ವರ್ಧಿಸುವಂತೆ ವೈರಾಗ್ಯವು ವರ್ಧಿಸುವುದು.
ತತ್ವವನ್ನು ನಿರೂಪಿಸುವ ಈ ಗ್ರಂಥವು ಉಪೋದ್ಘಾತದೊಡನೆ ಸೇರಿ 1,500 ಗ್ರಂಥವು, ಇಲ್ಲಿ ಗ್ರಂಥವೆಂದರೆ ಶ್ಲೋಕಗಳು, ಇದನ್ನು ಮನಸ್ಸಿನಲ್ಲಿ ಚೆನ್ನಾಗಿ ವಿಚಾರ ಮಾಡಿ ನೋಡಿದರೆ ಚೆನ್ನಾಗಿ ತೊಳೆದ ಮಣಿಯಲ್ಲಿ ಪ್ರಕಾಶವು, ಪ್ರಕಾಶದಿಂದ ಶುದ್ಧತೆಯು ಬರುವಂತೆ ಬುದ್ಧಿಯು ನಿರ್ಮಲವಾಗುವುದು. ಇದು 1,500 ಶ್ಲೋಕಗಳುಳ್ಳ ಮೊದಲನೆಯ ವೈರಾಗ್ಯ ಪ್ರಕರಣವು. ಇನ್ನು ಮುಮುಕ್ಷು ವ್ಯವಹಾರವೆಂಬುದು 2ನೆಯ ಪ್ರಕರಣವು. ಇದರಲ್ಲಿ ಮುಮುಕ್ಷುಗಳಾದವರ ಸ್ವಭಾವವನ್ನು ವರ್ಣಿಸಿರುವುದು. ಇದು 1,000 ಶ್ಲೋಕಗಳಿಂದ ಕೂಡಿದ್ದು ಸುಂದರವಾಗಿರುವುದು. ಅನಂತರ ಬರುವುದು ಉತ್ಪತ್ತಿ ಪ್ರಕರಣವು. ಇದು ದೃಷ್ಟಾಂತಗಳಿಂದಲೂ ಉಪಾಖ್ಯಾನಗಳಿಂದಲೂ ತುಂಬಿರುವುದು. ಇದರಲ್ಲಿ 7,000 ಗ್ರಂಥವು, 7,000 ಶ್ಲೋಕಗಳು. ಇದು ವಿಜ್ಞಾನವನ್ನು ಪ್ರತಿಪಾದಿಸುವುದು. ಈ ಪ್ರಕರಣದಲ್ಲಿ ಅಹಂ ತ್ವಂ ರೂಪವಾಗಿರುವ ಜಗತ್ತಿನ ದೃಶ್ಯ ಸಂಪತ್ತು ವಾಸ್ತವವಾಗಿ ಇಲ್ಲದಿದ್ದರೂ ಭ್ರಾಂತಿಯಿಂದ ಹುಟ್ಟಿ ಇರುವಂತೆ ಕಾಣುವುದು ಎಂಬುದನ್ನು ವರ್ಣಿಸಲಾಗಿರುವುದು. ಈ ಪ್ರಕರಣವನ್ನು ಕೇಳಿದರೆ ಶ್ರೋತೃವು ನಾನು ನೀನು ಎಂಬ ವ್ಯವಹಾರದಿಂದಲೂ ಲೋಕ ಆಕಾಶ ಪರ್ವತಗಳಿಂದಲೂ ಕೂಡಿರುವ ಈ ಜಗತ್ತನ್ನು ಚೆನ್ನಾಗಿ ತನ್ನಲ್ಲಿಯೇ ತಿಳಿದುಕೊಳ್ಳುವನು. ಈ ಜಗತ್ತೆಲ್ಲವೂ ಗಾತ್ರ, ವಿಸ್ತಾರ, ಆಕಾರ ಇರುವ ವಸ್ತುವೆಂದು ಗ್ರಹಿಸುವ ಬುದ್ಧಿಯು ನಾಶವಾಗುವುದು. ಭಿತ್ತಿಯು ಅಂದರೆ ಜಗತ್ತಿನಲ್ಲಿರುವ ಸ್ಥಾವರ ಜಂಗಮಗಳ ನಡುವೆ ಇರುವ ಭೇದವೂ ಇಲ್ಲವಾಗುವುದು. ಪರ್ವತಗಳು ಮೊದಲಾದವು ಮಿಥ್ಯೆ ಎಂಬುದರ ಅರಿವಾಗುವುದು. ಪೃಥಿವಿ ಮೊದಲಾದ ಭೂತಗಳು ಸಂಕಲ್ಪ ಪಟ್ಟಣದಂತೆ ಅಂದರೆ ಪಾರಮಾರ್ಥಿಕ ಸತ್ತಾ ಶೂನ್ಯಗಳು ಎಂದು ಅರ್ಥವಾಗುವುದು. ಈ ಜಗತ್ತೆಲ್ಲವೂ ಸ್ವಪ್ನದಲ್ಲಿ ಕಂಡ ಪದಾರ್ಥಗಳಂತೆ ಇರುವುದು. ಜಾಗೃತಿನಲ್ಲಿ ಮನಸ್ಸಿನಲ್ಲಿ ಕಲ್ಪಿಸಿಕೊಂಡ ರಾಜ್ಯದಂತೆ ಬೆಳೆದಿರುವುದು. ಇದರಿಂದ ಯಾವ ಪರಮಾರ್ಥವೂ ಸಿದ್ಧಿಸುವುದಿಲ್ಲವಾಗಿ ಇದು ಗಂಧರ್ವ ನಗರಕ್ಕೆ ಸಮಾನವಾದುದು. ಕಣ್ಣುಗಳು ಕೆಟ್ಟಿರುವಾಗ ಚಂದ್ರನನ್ನು ನೋಡಿದರೆ ನೇತ್ರದೋಷದಿಂದ 2 ಚಂದ್ರಮಂಡಲಗಳು ಕಾಣುವವು. ನೇತ್ರ ದೋಷವಿಲ್ಲದವನಿಗೆ ದ್ವಿಚಂದ್ರ ದರ್ಶನವಾಗುವುದಿಲ್ಲ. ಜಗತ್ತಿನ ಸ್ಥಿತಿಯು ಈ ರೀತಿಯಾದ ದ್ವಿಚಂದ್ರ ದರ್ಶನದಂತೆ ಬುದ್ಧಿದೋಷದಿಂದ ಪಾರಮಾರ್ಥಿಕವೆಂಬಂತೆ ಕಾಣುವುದು. ಇದು ಮತ್ತೆ ಮೃಗತೃಷ್ಣೆಯ ನೀರಿನಲ್ಲಿ ಇರುವ ಸುಳಿಯಂತಹುದು. ಎಂದರೆ ಮರೀಚಿಕಾ ಜಲವೇ ಭ್ರಾಂತಿಜನ್ಯವಾದುದು. ಕಾರಣವೇ ಇಲ್ಲದ ಮೇಲೆ ಕಾರ್ಯವೆಲ್ಲಿ? ಅದರಂತೆಯೇ ಇದು ಹಡಗಿನಲ್ಲಿ ಹೋಗುವಾಗ ತೀರದಲ್ಲಿರುವ ಪರ್ವತದಲ್ಲಿ ಕಾಣುವ ಚಲನದಂತಿರುವುದು. ಆದರೆ ಸ್ಥಾವರವಾದ ಪರ್ವತಕ್ಕೆ ಜಂಗಮತ್ವವು ಬರುವುದಾದರೂ ಎಂತು? ಆದರೂ ನೀರು ಚಲಿಸುತ್ತಿರುವುದರಿಂದ ಅಥವಾ ಇದಕ್ಕೆ ಕಾರಣವೆಂದರೆ ಹಡಗಿನ ಚಲನೆ. ಹಡಗು ಚಲಿಸುತ್ತಿರುವುದರಿಂದ, ಹಡಗು ನೀರಿನ ಮೇಲೆ ಚಲಿಸುತ್ತಿರುವುದರಿಂದ ನೋಡುವವರಿಗೆ ತೀರದಲ್ಲಿರುವ ಪರ್ವತಗಳು ಮರಗಿಡಗಳು ಕೂಡ ಚಲಿಸುತ್ತಿರುವಂತೆ ಕಾಣುತ್ತದೆ. ಹಾಗೆ ನೋಡುವವನ ಬುದ್ಧಿಯ ದೋಷದಿಂದ ಈ ಜಗತ್ತಿನ ಸ್ಥಿತಿಯು ಉಂಟಾಗಿರುವುದು. ಈ ಜಗತ್ತಿನಿಂದ ಏನಾದರೂ ಪಾರಮಾರ್ಥಿಕವಾಗಿ ಲಾಭವುಂಟೆ ಎಂದರೆ ನಿಜವಾಗಿ ಏನೂ ಇಲ್ಲ. ಚಿತ್ತಭ್ರಮದಿಂದ ಹುಟ್ಟಿದ ಪಿಶಾಚದಂತೆ ಈ ಜಗತ್ತು. ಪಿಶಾಚವು ವಾಸ್ತವ್ಯವಾಗಿ ಇಲ್ಲದಿದ್ದರೂ ಅವಿಚಾರಿಗಳಿಗೆ ಅದರ ಭಯವು ತಪ್ಪುವುದಿಲ್ಲ. ವಿಚಾರದಲ್ಲಿ ಅದಿಲ್ಲ. ಹಾಗೆ ಜಗತ್ತಿನ ದುಃಖ ಇದು ನಿರ್ಬೀಜವು. ಆದರೂ ಚಿತ್ರ ವಿಚಿತ್ರವಾಗಿ ಕಾಣುತ್ತಿರುವುದು ಈ ಜಗದ್ವಿಷಯವು ಕೇಳಿದ ಕಥೆಯ ಅರ್ಥದಂತೆ, ಆಕಾಶದಲ್ಲಿ ಕಾಣುವ ಮುಕ್ತಾಹಾರದಂತೆ ಇರುವುದು. ಚಿನ್ನದಲ್ಲಿ ಕಾಣುವ ಕಟಕತ್ವದಂತೆ, ನೀರಿನಲ್ಲಿ ಕಾಣುವ ಅಲೆಯಂತೆ, ಆಕಾಶದಲ್ಲಿ ಕಾಣುವ ನೀಲತ್ವದಂತೆ ಇದು ವಾಸ್ತವವಾಗಿಯೂ ಅಸತ್ತು. ಆದರೂ ಇರುವಂತೆ ಕಾಣುವುದು. ಸ್ವಪ್ನದಲ್ಲಿಯೂ ಆಕಾಶದಲ್ಲಿಯಾದರೂ ಯಾವುದೋ ಒಂದು ಚಿತ್ತವು ಇದೆ ಎಂದರೆ ಅದು ಅಕರ್ತೃವು, ಅಭಿತ್ತಿಯು ಅಂದರೆ ಗೋಡೆ ಇಲ್ಲದ್ದು, ಅಂಗರಹಿತವು. ಆದರೂ ಇದ್ದಂತೆ ತೋರಿದವನಿಗೆ ಮನೋಹರವಾಗಿರುವಂತೆ ಈ ಪ್ರಪಂಚವು ಬಹುಕಾಲದಿಂದ ಇರುವಂತೆ ತೋರುವುದು. ಚಿತ್ರದಲ್ಲಿರುವ ವನ್ಹಿಯು ಬೆಂಕಿಯು ವನ್ಹಿ ಅಲ್ಲದಿದ್ದರೂ ವನ್ಹಿ ಎಂಬ ಶಬ್ದ ರೂಪಗಳ ಅರ್ಥವಾಗಿರುವಂತೆ ಈ ಜಗತ್ತೂ ಕೂಡ ಅಸತ್ತಾಗಿದ್ದರೂ ಶಬ್ದ ರೂಪಗಳ ಅರ್ಥವನ್ನು ಧರಿಸಿರುವುದು.
ಸಮುದ್ರದಲ್ಲಿ ತರಂಗಗಳು ಎದ್ದಿರುವುದನ್ನು ನೋಡಿ ಉತ್ಪಲಗಳ ಗುಂಪೋ ಎಂದುಕೊಂಡರೆ ಹೇಗೋ ಹಾಗೆ ಹಿಂದೆ ನೋಡಿದ್ದ ನರ್ತನವು ಸ್ಮರಣೆಗೆ ಬಂದು ಮತ್ತೆ ಮನಸ್ಸಿನ ಕಣ್ಣೆದುರಿಗೆ ನಡೆದರೆ ಹೇಗೋ ಹಾಗೆ ಚಕ್ರವಾಕಗಳ ಚೀತ್ಕಾರಗಳನ್ನು ಕೇಳಿ ಅಲ್ಲೊಂದು ಸರಸ್ಸು ಇದೆ ಎಂದುಕೊಂಡಂತೆ ಈ ಜಗತ್ತು ಮನೋಭ್ರಾಂತಿಯಿಂದ ಹುಟ್ಟಿದುದು. ಬೇಸಿಗೆಯಲ್ಲಿ ಎಲೆಗಳೆಲ್ಲ ಉದುರಿ ಅಲ್ಲಲ್ಲಿ ಭ್ರಷ್ಟವೂ ನಷ್ಟವೂ ಆಗಿ ವಿರಸವಾಗಿ ಇರುವ ವನದಂತೆ ನಿರರ್ಥಕವು ಈ ಜಗತ್ತು. ಮರಣವು ಸನ್ನಿಹಿತವಾದಾಗ ಬೆದರಿದ ಚಿತ್ತಕ್ಕೆ ಕಾಣುವ ಭ್ರಾಂತಿಗಳಂತೆ ಭಯಂಕರವಾದುದು. ಪರ್ವತ ಗುಹೆಗಳಂತೆ ಇದು ಅಂಧಕಾರ ಶೂನ್ಯತೆಗಳಿಂದ ಕೂಡಿದುದು. ಕತ್ತಲು ತುಂಬಿದ ಮನೆಯಲ್ಲಿ ಒಬ್ಬನೇ ಒಬ್ಬನು ಕುಣಿದರೆ ಹೇಗೆ ಅದು ಉನ್ಮತ್ತ ಚೇಷ್ಟಿತವೆನಿಸುವುದೋ ಹಾಗೆ ಈ ಜಗದ್ವ್ಯಾಪಾರವೆಲ್ಲವೂ ಉನ್ಮತ್ತ ಚೇಷ್ಟಿತವು. ಆದರೂ ತುಂಬಿರುವ ಅಜ್ಞಾನವೆಂಬ ಮಂಜು ಹರಿದರೆ ಅನುಭವವೆಂಬ ಶರತ್ಕಾಲದ ನಿರ್ಮಲಾಕಾಶದಂತೆ ತೋರುವುದು. ಕಂಬದಲ್ಲಿ ಕೊರೆದ ಗೋಡೆಯಲ್ಲಿ ಬರೆದ ಚಿತ್ರಗಳಂತೆಯೋ ಕೆಸರು ಮೊದಲಾದವುಗಳಿಂದ ತಿದ್ದಿದ ಬಚ್ಚಣಿ ಬೊಂಬೆಗಳಂತೆಯೋ ಅಚೇತನವಾಗಿದ್ದರೂ ಸಚೇತನದಿಂದ ಕಾಣುವುದು ಈ ಜಗತ್ತು. ನಾಲ್ಕನೆಯದು ಸ್ಥಿತಿ ಪ್ರಕರಣವು. ಅಂದರೆ ಈವರೆಗಿನ ಆರಂಭದ ವೈರಾಗ್ಯ ಪ್ರಕರಣ, ನಂತರದ ಮುಮುಕ್ಷು ವ್ಯವಹಾರ ಪ್ರಕರಣ, ನಂತರ ಉತ್ಪತ್ತಿ ಪ್ರಕರಣ, ಈಗ ನಾಲ್ಕನೆಯದಾದ ಸ್ಥಿತಿ ಪ್ರಕರಣ. ಇದರಲ್ಲಿ 3000 ಗ್ರಂಥಗಳು, ಅಂದರೆ 3000 ಶ್ಲೋಕಗಳು ವ್ಯಾಖ್ಯಾನಗಳಿಂದಲೂ ಉಪಾಖ್ಯಾನಗಳಿಂದಲೂ ತುಂಬಿರುವುದು. ಬ್ರಹ್ಮವು ಜಗದ್ಭಾವ, ಜೀವಭಾವ ಅಂದರೆ ಅಹಂಭಾವ ರೂಪವನ್ನು ಜಗದ್ಭಾವ ಹಾಗೂ ಅಹಂಭಾವವೆಂಬ ರೂಪವನ್ನು ಹೇಗೆ ಪಡೆಯಿತು, ಇಲ್ಲಿ ದೃಶ್ಯ ಕ್ರಮವು ಹೇಗೆ ಎದ್ದು ಕಾಣುತ್ತಿರುವುದು ಎಂಬುದನ್ನು ಹೇಳಿರುವುದು. ಈ ಜಗದ್ಭ್ರಮವು ದಶ ದಿಕ್ಕುಗಳಲ್ಲಿಯೂ ಹರಡಿ ನೆಲೆಸಿರುವುದು. ಹೀಗೆಯೇ ಬಹುಕಾಲದಿಂದ ಬೆಳೆದು ಬಂದಿರುವುದು ಎಂಬುದನ್ನು ಈ ಪ್ರಕರಣವು ಹೇಳುವುದು. ಮುಂದಿನದು ಉಪಶಾಂತಿ ಪ್ರಕರಣವು. ಅನೇಕಾನೇಕ ಯುಕ್ತಿಗಳಿಂದ ರಂಜಿತವಾಗಿರುವ ಈ 5ನೆಯ ಪ್ರಕರಣವು ಪಾವನವೆನ್ನಿಸಿಕೊಂಡಿರುವುದು. ಇದು ಜಗತ್ತು ನಾನು ನೀನು ಅವನು ಇವೆಲ್ಲವೂ ಭ್ರಾಂತಿಯಿಂದ ಆದವು, ಈ ಭ್ರಾಂತಿಯನ್ನು ಶಮನ ಮಾಡುವ ಉಪಾಯವು ಇದು ಎಂದು ಶ್ಲೋಕ ಸಂಗ್ರಹಗಳಿಂದ ಹೇಳಿರುವುದು. ಉಪಶಾಂತಿ ಪ್ರಕರಣವನ್ನು ಕೇಳಿದರೆ ಅಥವಾ ತಿಳಿದರೆ ಸಂಸಾರವು ಶಾಂತವಾಗಿ ಸೇನಾಚಿತ್ರವು ಕೆಟ್ಟು ಹೋದಾಗ ಅಲ್ಲಲ್ಲಿ ಆ ಸೇನೆಯ ಗುರುತು ಕಾಣಿಸುವಂತೆ ಕಿಂಚಿತ್ತಾಗಿ ಎಲ್ಲೋ ಅಷ್ಟಷ್ಟಾಗಿ ಉಳಿಯುವುದು. ಭ್ರಾಂತಿಯು ಶಾಂತಿಯಾಗಲು ಮತ್ತೊಬ್ಬನ ಚಿತ್ತದಲ್ಲಿ ಕಲ್ಪಿತವಾದ ನಗರದ ಸೌಭಾಗ್ಯದ ಅರಿವು ನಮಗೆ ಅಲ್ಪಾಲ್ಪವಾಗಿ ಮಾತ್ರ ಆಗುವಂತೆ ಈ ಸಂಸ್ಮೃತಿಯು 100ರಲ್ಲಿ 1 ಭಾಗ ಮಾತ್ರವಾಗಿ ಉಳಿಯುವುದು. ಮಗ್ಗುಲಲ್ಲಿ ಏನೂ ಇಲ್ಲದಿದ್ದರೂ ಕನಸಿನಲ್ಲಿ ಯುದ್ಧ ಮಾಡುತ್ತಿರುವವನು ಮಾಡುವ ಚೀತ್ಕಾರದಂತೆಯೋ ವಿಜೃಂಭಿಸುತ್ತಿರುವ ಮೇಘ ಪಂಕ್ತಿಗಳ ಸಂಕಲ್ಪರಹಿತವಾದ ಸಿಡಿಲಿನ ಅಟ್ಟಹಾಸದಂತೆಯೋ ಸಂಸಾರ ಭ್ರಾಂತಿಯು ತಾನಾಗಿ ಶಾಂತವಾಗುವುದು. ಕನಸಿನಲ್ಲಿ ತಾನು ಕಟ್ಟಿದ ನಗರದ ನೆನಪು ಮರೆತರೆ ಆಗುವಂತೆ ಸಂಸಾರ ಭ್ರಾಂತಿಯು ಅಳಿಯುವುದು. ಮುಂದೆ ಕಟ್ಟಬೇಕೆಂದಿರುವ ನಗರದ ಉದ್ಯಾನದಲ್ಲಿ ಬಿಡುವ ಹೂವು ಹಣ್ಣುಗಳಂತೆಯೋ ಬಂಜೆಯು ತನ್ನ ಮಗನ ಶೌರ್ಯಗಳನ್ನು ಕುರಿತು ಹೇಳುವ ಕಥೆಗಳಂತೆಯೋ ಸಂಸಾರ ಭ್ರಾಂತಿಯು ಇಲ್ಲವಾಗುವುದು. ಬರೆಯದಿರುವ ಚಿತ್ರಗಳಿಂದ ತುಂಬಿರುವ ಗೋಡೆಯಂತೆ, ಮರೆತು ಹೋಗಿರುವ ಕಲ್ಪನಾ ನಗರಿಯಂತೆ ಹುಟ್ಟದೆಯೇ ಇರುವ ಕಾಡುವ ಸರ್ವ ಋತುಗಳಲ್ಲಿಯೂ ನಲಿಯುತ್ತಿರುವುದೆಂದರೆ ಹೇಗೋ ಹಾಗೆಯೇ ಇಲ್ಲೊಂದು ತೋಟವಾದರೆ ಅದರಲ್ಲಿ ವಸಂತ ಋತುವಿನ ಸೊಬಗು ಹೇಗಿರುವುದು ಎಂದ ಹಾಗೆ ಸಂಸಾರ ಭ್ರಮೆಯು ಮೊದಲು ತಾನಾಗಿದ್ದು ತರಂಗಗಳೆಲ್ಲವನ್ನು ತನ್ನಲ್ಲಿಯೇ ಶಮನ ಮಾಡಿಕೊಂಡು ಸೌಮ್ಯವಾಗಿ ಹರಿಯುತ್ತಿರುವ ನೀರುಳ್ಳ ನದಿಯಂತಾಗುವುದು. ನಂತರ ಮುಂದೆ 6ನೆಯದು ನಿರ್ವಾಣ ಪ್ರಕರಣವು. ಉಳಿದ 14,500 ಗ್ರಂಥವು, ಅಂದರೆ ಅಷ್ಟು ಶ್ಲೋಕಗಳು ಅದರಲ್ಲಿರುವುದು. ಅದು ಜ್ಞಾನವೆಂಬ ಮಹತ್ ಫಲವನ್ನು ಕೊಡುವುದು. ಅದನ್ನು ತಿಳಿದರೆ ಶ್ರೇಯಸ್ಸು ಲಭಿಸುವುದು. ಸಂಕಲ್ಪಗಳೆಲ್ಲ ಶಾಂತವಾಗಿ ನಿರ್ವಾಣವು ದೊರೆಯುವುದು. ಇಂತಹ ನಿರ್ವಾಣವನ್ನು ಪಡೆದವನು ನಿರ್ವಿಷಯಕ ಜ್ಞಾನ ಸ್ವರೂಪ ಪ್ರಕಾಶನಾಗುವನು.
ಯಾವುದೊಂದು ದುಃಖವೂ ಇಲ್ಲದ ವಿಜ್ಞಾನಾತ್ಮ ಅಂದರೆ ಅನುಭವ ಸ್ವರೂಪನಾಗುವನು. ಆಕಾಶ ಮಂಡಲದಂತೆ ಅತಿ ನಿರಂಜನನಾಗಿರುವನು. ಆತನಿಗೆ ಜನ್ಮ ಭ್ರಾಂತಿಗಳೆಲ್ಲವೂ ಶಾಂತವಾಗಿರುವವು. ಲೋಕ ವ್ಯಾಪಾರಗಳೆಲ್ಲವನ್ನೂ ಮುಗಿಸಿದವನಾಗಿರುವನು. ಮಾಡಬೇಕಾದ ಕೆಲಸವನ್ನು ಮಾಡಿ ಮುಗಿಸಿ ಸುಖವಾಗಿರುವನು. ಜನರು ಮಾಡುತ್ತಿರುವ ಕೆಲಸಗಳೆಲ್ಲ ತನ್ನಲ್ಲಿ ಪ್ರತಿಬಿಂಬಿಸುತ್ತಿದ್ದರು. ತಾನು ಆಕಾಶದಂತೆ ಯಾವುದರಲ್ಲಿಯೂ ಬೆರೆಯದೆ ಬೇರೆಯಾಗಿಯೇ ಇರುವ ವಜ್ರ ಸ್ತಂಭದಂತೆ ಬೇಕಾದಷ್ಟು ಬ್ರಹ್ಮಾಂಡಗಳನ್ನು ನುಂಗಿ ಅತಿ ತೃಪ್ತಿ ಪಡೆದವನಂತೆ ಇರುವನು. ಬಾಹ್ಯೇಂದ್ರಿಯ ಭೋಗಗಳೆಲ್ಲವೂ ನಿಶೇಷವಾಗಿರಲು ಮನಸ್ಸು ಆಕಾಶದಂತೆ ನಿರಾಲಂಬವಾಗಿರುವುದರಿಂದ ಕಾರ್ಯ ಕಾರಣ ಕರ್ತೃತ್ವ ಎಂಬ ತ್ರಿಪುಟಿಯು ಹೇಯ ಉಪಾದೇಯ ಎಂಬ ದೃಗ್ಭೇದಗಳು ಇಲ್ಲವಾಗುವವು. ದೇಹವುಳ್ಳವನಾಗಿದ್ದರೂ ನಿರ್ದೇಹಿಯಂತೆ, ಸಂಸಾರವಿದ್ದರೂ ಅಸಂಸಾರಿಯಂತೆ, ಚಿನ್ಮಯನಾಗಿದ್ದರೂ ಅಚ್ಛಿದ್ರವಾದ ದೊಡ್ಡ ಬಂಡೆಯಂತೆ ಇರುವನು. ತಾನು ಜ್ಞಾನ ಸೂರ್ಯನಾಗಿ ಲೋಕಗಳನ್ನೆಲ್ಲ ಬೆಳಗುತ್ತಾ ಇತರರಿಗೂ ಪರಪ್ರಕಾಶವನ್ನು ಕೊಡುವವನಾಗಿದ್ದರೂ ನಿಬಿಡವಾದ ಅಹಂಕಾರದ ಮುದ್ದೆಯಂತೆ ಪರಮಾನ್ನವನ್ನು ಪಡೆದವನಂತೆ ಇರುವನು. ಸಂಸಾರದ ದುರ್ಲೀಲೆಗಳೆಲ್ಲವನ್ನೂ ತಡೆದವನು, ಆಶೆಯೆಂಬ ವಿಸೂಚಿಕೆಯನ್ನು ಮುರಿದವನು, ಅಹಂಕಾರವೆಂಬ ಬೇತಾಳವನ್ನು ಧ್ವಂಸ ಮಾಡಿದವನು ದೇಹವಂತನಾಗಿದ್ದರೂ ನಿರ್ದೇಹಿಯಂತೆಯೇ ಇರುವನು. ಮಹಾಮೇರು ಪರ್ವತದಲ್ಲಿ ಅರಳಿರುವ ಯಾವುದೋ ಒಂದು ಹೂವಿನಲ್ಲಿ ಕುಳಿತಿರುವ ದುಂಬಿಯಂತೆ ಇಂತಹವನ ರೋಮ ಕೋಟೆಗಳ ಒಂದೊಂದರ ಕೊನೆಯಲ್ಲಿ ಒಂದು ಜಗತ್ತೇ ಕುಳಿತಿರುವುದು. ಪರಮಾಣುವಿನಲ್ಲಿಯೂ ಅದರೊಳಗೆ ಒಂದೊಂದು ಚಿದಾಕಾಶವಿರುವುದು. ಆ ಚಿದಾಕಾಶವು ಸಾವಿರಾರು ಜಗತ್ತುಗಳನ್ನು ಧರಿಸುವುದು, ಸೃಷ್ಟಿಸುವುದು, ನೋಡುವುದು. ಮುಕ್ತಿವಂತನಾದ ಮಹಾಮತಿಯ ಆತ್ಮದ ವ್ಯಾಪ್ತಿಯು ಹರಿಹರ ಬ್ರಹ್ಮರು 100 ಮಂದಿಗಾದರೂ ಅವಕಾಶ ಕೊಡುವಷ್ಟು ದೊಡ್ಡದಾಗಿರುವುದು. ಏಕೆಂದರೆ ಅದು ಅದ್ವಿತೀಯ ಬ್ರಹ್ಮವಸ್ತುವಿನಷ್ಟೇ ವ್ಯಾಪ್ತಿಯುಳ್ಳದ್ದು. ಇಂತಿದು ಆರ್ಷವೂ ವಾಲ್ಮೀಕಿ ಪ್ರೋಕ್ತವೂ ಆದ ಶ್ರೀಮದ್ ವಾಸಿಷ್ಠ ರಾಮಾಯಣದ ಮುಮುಕ್ಷು ವ್ಯವಹಾರ ಪ್ರಕರಣದಲ್ಲಿ ಗ್ರಂಥ ಸಂಖ್ಯಾದಿ ನಿರೂಪಣೆ ಎಂಬ 17ನೆಯ ಸರ್ಗ. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿ ಮೇ. ನಮಸ್ಕಾರ.